ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಹಾವೇರಿ ಜಿಲ್ಲೆ ಹಾನಗಲ್ಲ ಹೊರವಲಯದಲ್ಲಿ ಸಂಚಾರಿ ಕುರುಬರ ಘಟ್ಟಲ್ಲಿ 12 ವರ್ಷದ ಬಾಲ ಕಾರ್ಮಿಕ ಕಂಡು ಬಂದಿದ್ದು, ತಕ್ಷಣ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ನ್ಯಾಯಾಂಗ ಸುರಕ್ಷಾ ಪರಿಷತ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಗಳು ಮಾರುತಿ ಸಾಳುಂಕೆ ಅವರಿಗೆ ಕರೆ ಮಾಡಿ ಹೇಳಿದಾಗ ತಕ್ಷಣ ಹಾನಗಲ್ ಹತ್ತಿರ ಬಂದು 12 ವರ್ಷದ ಬಾಲ ಕಾರ್ಮಿಕನನ್ನು ರಕ್ಷಣೆ ಮಾಡಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಾ ಹನುಮನರಡ್ಡಿ ಶಾಲೆಗೆ ಸೇರಿಸಲಾಗಿದೆ. ಆ ಬಾಲಕನ ತಂದೆಯವರಿಗೆ ಕೇಳಿದಾಗ, ಇನ್ನು ಮುಂದೆ ನನ್ನ ಮಗನಿಗೆ ಕುರಿ ಕಾಯಲಿಕ್ಕೆ ಕಳಿಸೋದಿಲ್ಲ, ಮತ್ತೆ ಕುರಿ ಕಾಯಲಿಕ್ಕೆ ಕಳಿಸಿದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ ನಮ್ಮ ಮೇಲೆ ಕಠಿಣ ಕಾನೂನು ಕ್ರಮವನ್ನ ತಾವು ಜರುಗಿಸಬಹುದು ಅಂತ ಹೇಳಿದ್ದಾರೆ. ಸಂಚಾರಿ ಕುರುಬರಿಗೆ ಬಾಲ ಕಾರ್ಮಿಕರ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸಲಾಯಿತು. ವರದಿಗಾರರು ಮಾರುತಿ NS, ಫ್ರೀಡಂ 19 ನ್ಯೂಸ್, ಹಾವೇರಿ. ಈಗ ಎಷ್ಟು ದಿವಸ ಆತ್ರಿ ಬಂದು ನೀವು ಇಲ್ಲಿ? ಬಂದು ಒಂದು 6 ದಿನ ಆತ್ರಿ. 6 ದಿವಸ. ನೀವು ಸಂಚಾರಿ ಕುರುಬ್ರ? ಸಂಚಾರ ಕುರುಬ್ರಿ. ಯಾಕೆ ನಿಮ್ಮ ಹುಡುಗನ್ನ ಕುರಿಯಾಗಿ ಇಟ್ಕೊಂಡಿರಿ? ನಾವು ಸಾರಿ ಕಲಿಸ್ತೈತವ್ರಿ ಇಲ್ಲಿ. ಸೂಟಿ ಕೊಟ್ಟೈತ್ರಿ, ಅದಕ್ಕೆ ಆಗಿರಿ. ಅಲ್ರಿ, ಶಾಲಿ ಕಲೆ ಹುಡುಗನ ಕುರಿಯಾಗಿ ಇಟ್ಟಿರಲ್ಲ? ಸೂಟಿ ಕೊಟ್ಟೈತ್ರಿ, ಅದಕ್ಕೆ ಆಯ್ತು. ಸಾರಿ ಕಲಿಸ್ತೈತವ್ರಿ. ಹಾಂ, ಎಷ್ಟು ದಿವಸ ಆತ್ರಿ ಹುಡುಗಿದ್ದು? ಹುಡುಗಿದ್ದು ಒಂದು 4-5 ದಿನ ಆತ್ರಿ. ಹಾಂ. ನಿಮ್ದು ಮೂಲತಃ ನಿಮ್ಮ ಊರು ಯಾವ್ದ್ರಿ? ಗೋಕಾಕ್ ರೀ. ಗೋಕಾಕ್ ತಾಲೂಕಾ? ಜಿಲ್ಲಾ ಯಾವ್ದು ಬರುತ್ತೆ? ಬೆಳಗಾವ. ಅಲ್ಲ, ನಿಮ್ಮ ಬೆಳಗಾವಿ ಜಿಲ್ಲಾ ಇಲ್ಲೇ ಸಂಚಾರಿ ಕುರುಬ್ರ ನೀವು? ಸಂಚಾರ ಕುರುಬ್ರಿ. ಇನ್ನೇನು ಅದೇನಂತ ಇದನ್ನ ಆಗ್ಬಿಡ್ತವ್ರಿ. ಈಗ ಮುಂದೆ ಆ ಮಗು ಮತ್ತೆ ಸಿಕ್ಕರೆ ಏನು ಮಾಡ್ಬೇಕು ನಾವು? ಗೌರ್ಮೆಂಟ್ ಪ್ರಕಾರ ನಮ್ಮ ಕ್ರಮ ತಗೊಳ್ರಿ ಅಂತೀರಿ ನೀವು? ಆಯ್ತು. ಈಗ ಎಷ್ಟು ಹುಡುಗ, ವಯಸ್ಸು ಎಷ್ಟು ಹುಡುಗಗೆ? ಈಗ ಒಂದು 10 ವರ್ಷ ರೀ ಸರ್. 10 ವರ್ಷದ ಹುಡುಗ. 10 ವರ್ಷ ಎಡಬಲ. 10 ವರ್ಷ ಎಡಬಲ ಐತಿ. ಇಟ್ಕೋಬಾರ್ದ್ರಿ. ಬಾಲ ಕಾರ್ಮಿಕರು ನೀವು ಕುರಿಯಾಗ ಈಗ ಶಾಲೆ ರಜೆ ಐತೆ ಅಂತೇಳಿ ಕರ್ಕೊಂಬಂದಿರಿ. ಅಲ್ಲಿ ಯಾವ ಊರು ಶಾಲೆ ಹೋಗ್ತಾನ್ರಿ ಹುಡುಗ? ಗುಂಡನಟ್ಟಿ. ಕನ್ನಡ ಶಾಲೆ ಕಲಿಸ್ತೀರಿ? ನಿಮ್ಗೆ ಗೊತ್ತಿಲ್ರಿ ಹಿಂಗೆ ಬಾಲ ಕಾರ್ಮಿಕರು ನಾವು ಇಟ್ಕೊಂಡ್ರೆ ಹಿಂಗೆ ಗೌರ್ಮೆಂಟ್ನವ್ರು ಬಂದು ಕೇಸ್ ಮಾಡ್ತಾರೋ, ಲೇಬರ್ ಇನ್ಸ್ಪೆಕ್ಟರ್ ಬಂದಂತ ಗೊತ್ತಿಲ್ವಾ? ನಿಮ್ಗೆ ಯಾರು ಇದ್ರ ಹಿಂದೆ ಯಾರು ಬಂದು ನಿಮ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿಲ್ಲ? ಈಗ ನಾವು ಬಂದ ಮೇಲೂ ಗೊತ್ತಾಗೈತಿ ನಿಮ್ಗೆ? ಹೌದಾ? ಇನ್ನು ನೋಡ್ರಿ, ಮುಂದೆ ಏನು ಮಾಡ್ತೀರಿ? ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯೆಲ್ಲ ಐತಿ. ಆ ಮಗುಗೆ ಶಾಲೆಗೆ ಸೇರಿಸಿ ಅದನ್ನ ಸೇರಿಸಿದೊಂದು ದಾಖಲಾತಿ ನಮಗೆ ಒಪ್ಪಿಸ್ಬೇಕು ನೀವು. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.